ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯಗೆ ಘಟನೆಯ ಬಗ್ಗೆ ಶಾಸಕ ವಿವರಣೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಎದುರು ಕಣ್ಣೀರಿಟ್ಟಿದ್ದಾರೆ ಪ್ರದೀಪ್ ಈಶ್ವರ್. ಚಪ್ಪಲಿ ಎಸೆತ ಘಟನೆಗೆ ಪ್ರದೀಪ್ ಈಶ್ವರ್ ಕಣ್ಣೀರನ್ನ ಹಾಕಿದ್ದಾರೆ. ರಾಜಕಾರಣದಲ್ಲಿ ಇದೆಲ್ಲ ಸಾಮಾನ್ಯ, ಧೃತಿಗೆಡಬೇಡಿ, ಧೈರ್ಯ ತುಂಬಿ ತನಿಖೆಗೆ ಮಾಜಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಕರೆ ಮಾಡಿ ತನಿಖೆ ಆಗಬೇಕು ಅಂತ ಹೇಳಿ ತನಿಖೆಗೆ ಸಿದ್ದರಾಮಯ್ಯ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಯ ವಿರುದ್ಧವಾಗಿ ಕ್ರಮ ಜರುಗಿಸಬೇಕು ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಕೆಂಪೇಗೌಡ ಜಯಂತಿ ವೇಳೆ ನಡೆದಂತಹ ಘಟನೆಯನ್ನ ವಿವರಿಸಿದ್ರು. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಚಪ್ಪಲಿ ಎಸೆದಿದ್ದಲ್ಲದೆ ತಮ್ಮ ಹಾಗೆ ತಮ್ಮ ಕುಟುಂಬವನ್ನ ನಿಂದಿಸಿದ್ದನ್ನ ವಿವರಿಸಿ ಪ್ರದೀಪ್ ಈಶ್ವರ್ ಕಣ್ಣೀರು ಹಾಕಿದ್ದಾರೆ. ಪ್ರದೀಪ್ ಅವರಿಗೆ ಧೈರ್ಯ ತುಂಬಿದಂತ ಸಿದ್ದರಾಮಯ್ಯ, ರಾಜಕಾರಣದಲ್ಲಿ ಇಂತಹ ಘಟನೆಗಳೆಲ್ಲ ಆಗ್ತಾ ಇರತ್ತೆ, ಇದೆಲ್ಲ ಸಾಮಾನ್ಯ, ಇಂಥವನ್ನ ಧೈರ್ಯದಿಂದ ಎದುರಿಸಬೇಕು, ಇದರಿಂದ ಧೃತಿಗೆಡಬೇಡಿ, ನಿಮ್ಮೊಂದಿಗೆ ನಾವು ಸದಾ ಇರ್ತೇವೆ. ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಕಾಲ್ ಮಾಡ್ತಾರೆ. ಮಾತನಾಡಿ ಸಿದ್ದರಾಮಯ್ಯ ಅವರು ಘಟನೆಯ ಬಗ್ಗೆ ಸೂಕ್ತವಾದಂಥ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನ ತಿಳಿಸಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಅದರಲ್ಲೂ ಕೂಡ ಆಡಳಿತ ಪಕ್ಷದ ಶಾಸಕರಿಗೆ ಈ ರೀತಿ ಆಗಿರೋದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಸಂಬಂಧಪಟ್ಟ ಅಧಿಕಾರಿಯ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಹೇಳ್ತಾರೆ. ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಮಾಜಿ ಸಚಿವರಾದ ಮಧು ಬಂಗಾರಪ್ಪ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ರು. ಒಟ್ಟಾರೆ ಶಾಸಕ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆತ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೆನೆಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ಮಾತನಾಡ್ತಾ ಇದ್ರು. ಬೇಕಂತಾನೆ ಕೆಲವರನ್ನ ಟಾರ್ಗೆಟ್ ಮಾಡಿದ್ದಾರೆ, ಎಲ್ಲಾ ಕಾರ್ಯಕರ್ತರು ಈ ರೀತಿ ಮಾಡಿಲ್ಲ ಅನ್ನೋದಾಗಿಯೂ ಕೂಡ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಪ್ರದೀಪ್ ಈಶ್ವರ್ ಹೇಳ್ತಾ ಇರೋದೇ ಬೇರೆ. ಒಟ್ಟಾರೆಯಾಗಿ ಈ ಒಂದು ಝಟಾಪಟಿ ಕಳೆದ 3-4 ದಿನಗಳಿಂದಲೂ ಕೂಡ ಆಗ್ತಾ ಇದೆ. ಚಪ್ಪಲಿ ಎಸೆದ ಘಟನೆಗೆ ಇದೀಗ ಪ್ರದೀಪ್ ಈಶ್ವರ್ ಅವರು ಕಣ್ಣೀರಿಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ ಯಾವಾಗಲೂ ಕೂಡ ಒಂದು ರೀತಿ ರೆಬಲ್ನಂತೆ ಇರುವಂತಹ ಸ್ವಭಾವದವರು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಈ ವಿಚಾರವನ್ನ ಅವರೊಂದಿಗೆ ವಿವರಿಸಿ ಕಣ್ಣೀರನ್ನ ಇಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಕರೆ ಮಾಡಿ ತನಿಖೆಗೆ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಮೊನ್ನೆ ಕೆಂಪೇಗೌಡ ಜಯಂತಿ ಆಚರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಜಟಾಪಟಿ ವೇದಿಕೆಯಲ್ಲಿ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕೆಲವು ಜೆಡಿಎಸ್ ಕಾರ್ಯಕರ್ತರು ಅವರ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಈ ಪ್ರಕರಣ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಇನ್ನು ಪ್ರದೀಪ್ ಈಶ್ವರ್ ಯಾವಾಗ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು, ಅಲ್ಲಿ ಏನೆಲ್ಲ ಚರ್ಚೆ ಆಯಿತು? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದಂತ ಪ್ರದೀಪ್ ಈಶ್ವರ್ ಅವರು ಈ ಒಂದು ಪ್ರಕರಣ ಸಂಬಂಧ ಏನು ಚಿಕ್ಕಬಳ್ಳಾಪುರ ಆದಂತಹ ಕೆಂಪೇಗೌಡ ಜಯಂತಿ ಆದಂತಹ ಘಟನೆ ಬಗ್ಗೆ ಅವರು ತಮಗೆ ಮಾಜಿ ಮುಖ್ಯಮಂತ್ರಿಗಳಿಗೆ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಆದಂತಹ ಬೆಳವಣಿಗೆಯಲ್ಲಿ ಏನು ಹಿಂದುಳಿದ ವರ್ಗಗಳ ನಾಯಕರಾಗಿರುವಂತವ್ರು ಮತ್ತು ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ಗೆ ಸಾರ್ವಜನಿಕರು ಈ ರೀತಿ ಒಂದು ಚಪ್ಪಲಿ ಎಸೆತ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಹೇಳೋದು ಮತ್ತು ಆ ಒಂದು ಹಿಂದುಳಿದ ವರ್ಗ ಸೇರಿದ ನಾಯಕರಾಗಿರೋ ಕಾರಣಕ್ಕೋಸ್ಕರ ಅವರ ಹಿತರಕ್ಷಣೆ ಮಾಡುವಂತದ್ದು ಅನಿವಾರ್ಯ. ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಭೇಟಿ ಮಾಡಿ ಅವರು ತಮ್ಮ ಅಹವಾಲನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಮತ್ತು ಇಡೀ ಒಂದು ಘಟನೆಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಡಿ.ಸಿ.ಎಂ ಪರಮೇಶ್ವರ್ ಇರ್ಬೋದು ಮತ್ತು ಹಲವಾರು ಜನ ಹಿರಿಯ ಶಾಸಕರು ಈ ಸಭೆಯಲ್ಲಿ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮಾಜಿ ಮುಖ್ಯಮಂತ್ರಿಗಳು ಇದು ವಿಷಯನ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಈ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ 4-5 ಜನರನ್ನ ಬಂಧಿಸಿದ್ದಾರೆ. ಮತ್ತೆ ಇನ್ನಷ್ಟು ತೀವ್ರವಾಗಿ ತನಿಖೆ ನಡೆಸಬೇಕು ಅಂತಿರೋದನ್ನು ಸಹ ಸಿದ್ದರಾಮಯ್ಯನವರು ಪ್ರಿಯಾಂಕ್ ಖರ್ಗೆ ದೂರವಾಣಿ ಕರೆ ಮಾಡಿ ಸೂಚಿಸಿದ್ದಾರೆ. ಆದಷ್ಟು ಶೀಘ್ರವಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಶಾಸಕರಿಗೆ ಈ ರೀತಿ ಸಾರ್ವಜನಿಕ ವೇದಿಕೆಯಿಂದ ಕೆಳಗಿಳಿಸಿ ಅಪಮಾನ ಮಾಡುವಂತದ್ದು ಅದು ಸರ್ಕಾರಿ ಕಾರ್ಯಕ್ರಮ, ಖಾಸಗಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅದೇ ಕ್ಷೇತ್ರದ ಶಾಸಕರಿಗೆ ಕೆಳಗಿಳಿಸಿ ಅಪಮಾನ ಮಾಡೋದ್ರ ಜೊತೆಗೆ ಅವ್ರಿಗೆ ಚಪ್ಪಲಿ ತೋರುವಂತ ಪ್ರಕರಣ ನಿಜಕ್ಕೂ ಕಾನೂನು ಸುವ್ಯವಸ್ಥೆಗೆ ಒಂದು ರೀತಿ ಶೋಭೆ ತರೋದಿಲ್ಲ. ಹಾಗಾಗಿ ಇದನ್ನ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಗಂಭೀರ ಪ್ರಕರಣ ತೆಗೆದುಕೊಂಡು ಅವ್ರಿಗೆ ರಕ್ಷಣೆ ಕೊಡೋ ಜೊತೆಗೆ ಇಂತಹ ಘಟನೆಗಳು ಮರುಕಳಿಸುವಂತೆ ನೀವು ಎಚ್ಚರ ವಹಿಸಬೇಕು ಮತ್ತು ಹಿಂದುಳಿದ ವರ್ಗದ ಶಾಸಕರನ್ನ ಕಾಣಿಸ್ತಾ ಇಂತಹ ಘಟನಾವಳಿಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡಿಕೊಡ್ಬೋದು ಅಂತ ಎಚ್ಚರಿಕೆಯನ್ನು ಸಹ ಆ ಜಿಲ್ಲಾಧಿಕಾರಿಗಳಿಂದ ಜಿಲ್ಲಾ ಪೊಲೀಸ್ ಅಧಿಕಾರಿ ವರಿಷ್ಠಾಧಿಕಾರಿಗಳಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ದೂರವಾಣಿ ಕರೆ ಮಾಡಿ ಮಾಹಿತಿಯನ್ನು ಪಡೆಯುವ ಜೊತೆಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಜೊತೆಗೆ ಪ್ರದೀಪ್ ಈಶ್ವರ್ಗೂ ಸಹ ಧೈರ್ಯ ತುಂಬಾ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣದಲ್ಲಿ ಹಿಂದೆ ಸರಿಯೋದು ಬೇಡ, ನೀವು ಮುಂದುವರಿರಿ, ನಿಮ್ಮ ಬೆನ್ನಿಗೆ ಸರ್ಕಾರ ಮತ್ತು ಪಕ್ಷ ಇದೆ ಅಂತ ಅನ್ನೋದನ್ನ ಭರವಸೆಯನ್ನು ಸಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅಲ್ಲಿದ್ದಂತ ಶಾಸಕರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರು ಈ ರೀತಿ ಒಂದು ಆ ಘಟನೆ ಆಗಿರುವಂತದ್ದು ಮತ್ತು ನನಗೆ ಚಪ್ಪಲಿ ತೋರೋ ಪ್ರಕರಣದಿಂದಾಗಿ ನನಗೆ ಮುಜುಗರ ಆಗಿದೆ, ನನ್ನ ಕುಟುಂಬಕ್ಕೆ ಅವಮಾನ ಆಗಿದೆ, ನನ್ನ ತಾಯಿ ನನ್ನ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ, ಅಪಹಾಸ್ಯ ಮಾಡಿದ್ದಾರೆ ಅಂತ ಅನ್ನೋದನ್ನ ಹೇಳ್ಕೊಂಡು ಕಣ್ಣೀರನ್ನ ಹಾಕಿದ್ದಾರೆ ಅಂತ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ.
ಓಕೆ ರಾಜಪ್ಪ, ಇದು ಒಂದು ಭಾಗ ಆದ್ರೆ ಇನ್ನೊಂದು ಕಡೆ ಪ್ರದೀಪ್ ಈಶ್ವರ್ ಅವರು ಅಂದ್ರೆ ಈ ಒಂದು ಗಲಾಟೆ ಏನ್ ನಡೆಯುತ್ತೆ ಅದಾದ ನಂತರದಲ್ಲಿ ಅವರು ರಿಯಾಕ್ಟ್ ಮಾಡಿರುವಂತಹ ರೀತಿ ಇರ್ಬೋದು, ಹಾಗೆ ಅವ್ರು ಮಾತಾಡಿರುವಂತಹ ಮಾತು ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಒಳಗೆ ಬರುತ್ತೆ ಅಂತ ಹೇಳಿ ಸಿದ್ದರಾಮಯ್ಯನವರು ಈ ಆಂಗಲ್ ಅಲ್ಲಿ ಏನಾದರೂ ಅವ್ರಿಗೆ ಸಲಹೆ ಕೊಡುವಂತ ಕೆಲಸವನ್ನ ಮಾಡಿದ್ರ ಅಥವಾ ಡೈರೆಕ್ಟ್ ಆಗಿ ಸೂಚನೆಗೆ ಹೇಳಿದಾರಾ? ನಿವೇದಿಸಿದ್ರು ಏನು ಪ್ರಚೋದನಾತ್ಮಕ ಅಂತ ಪ್ರಶ್ನೆ ಉದ್ಭವಿಸಿದಲ್ಲ. ಯಾಕಂದ್ರೆ ಮೊದಲನೇದಾಗಿ ಘಟನೆಗೆ ಕಾರಣ ಅಂತ ಅನ್ನೋದು ಆರಂಭಿಕವಾಗಿ ಸಭೆಯಲ್ಲಿ ಅವರು ಉಪಸ್ಥಿತರಿದ್ದುಕೊಂಡು, ಯಾಕಂದ್ರೆ ಆ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿದ್ದೆ ಪ್ರದೀಪ್ ಈಶ್ವರ್ ಆ ಕ್ಷೇತ್ರದ ಶಾಸಕರು. ಕುಮಾರಸ್ವಾಮಿ ವಿಚಾರ ಮತ್ತು ಕುಮಾರಸ್ವಾಮಿ ಅವರು ಮಾಡಿದಂತ ಟ್ವೀಟ್ಗೆ ಕೌಂಟರ್ ಆಗಿ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಅವರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು ಮತ್ತು ಅವರ ಪತ್ನಿ ಏನು 35 ಎಕರೆ ಆಸ್ತಿ ಖರೀದಿ ಬಗ್ಗೆ ಮಾತನಾಡಿದೆ. ಇದು ಪ್ಯೂರ್ಲಿ ಪೊಲಿಟಿಕಲ್ ಇಶ್ಯೂ. ಇಬ್ಬರು ರಾಜಕೀಯ ನಾಯಕರು ಅಥವಾ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿ ಪ್ರದೀಪ್ ಈಶ್ವರ್ನ ಕೆಣಕಿದ ಕಾರಣಕ್ಕೋಸ್ಕರ ಪ್ರದೀಪ್ ಈಶ್ವರ್ ನಿಮ್ಮ ಆಸ್ತಿ ಏನಿದೆ 35 ಎಕರೆನ ಅದಕ್ಕೆ ಸೋರ್ಸ್ ಆಫ್ ಇನ್ಕಮ್ ಏನು, ನೀವಲ್ಲಿ ಟೊಮೊಟೊ ಬೆಳೆದಿದ್ರಾ ಅಥವಾ ಬದನೆಕಾಯಿ ಬೆಳೆದಿದ್ರ, 1 kg ಬದನೆಕಾಯಿಗೆ 20,000 ರೂಪಾಯಿ ಅಥವಾ 2,000 ರೂಪಾಯಿ ತರ ಮಾರಾಟ ಮಾಡಿದ್ರ, ಯಾವ ತರ ಬದನೆಕಾಯಿ, ನಿಮ್ಗೆ ಆದಾಯ ಎಲ್ಲಿ, ನಿಮ್ಗೆ 35 ಎಕರೆ ಜಮೀನು ಖರೀದಿ ಮಾಡೋಂಥದ್ದು 15 ವರ್ಷದ ಹಿಂದೆ ಖರೀದಿ ಮಾಡಿದೀವಿ ಅಂತ ಅನ್ನೋದನ್ನ ಕುಮಾರಸ್ವಾಮಿ ಹೇಳ್ತಾರೆ. ಆದ್ರೆ ನಿಮ್ಮ ಪತ್ನಿ ಇತ್ತೀಚೆಗೆ ಅದನ್ನ ಜಿಪಿಎ ಮಾಡ್ಕೊಟ್ಟು ಬೇರೆಯಿಂದ ಬೇನಾಮಿ ಪ್ರಾಪರ್ಟಿ ನನ್ನ ಹೆಸರಿಗೆ ಹಣವನ್ನ ವರ್ಗಾವಣೆ ಮಾಡಿ ಅಂತ ಅನ್ನೋದನ್ನ ಅವ್ರು ಪತ್ರವನ್ನು ಕೊಡ್ತಾರೆ. ಹಾಗಾಗಿ ಇದು ಬೇನಾಮಿ ಪ್ರಾಪರ್ಟಿ, ಇದರ ಹಣದ ಮೂಲ ಏನು ಅಂತ ಅನ್ನೋದನ್ನ ಅವ್ರು ಪ್ರಶ್ನೆವನ್ನ ಮಾಡ್ತಾರೆ. ಇದು ಸಾರ್ವತ್ರಿಕವಾಗಿ ರಾಜಕೀಯ ವಿಚಾರ. ಯಾಕಂದ್ರೆ ಇದು ಬಿಡದಿ ಟೌನ್ಶಿಪ್ ಏನಿದೆ ಅದಕ್ಕೆ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ. JDS ಮತ್ತು ಕಾಂಗ್ರೆಸ್ ನಡುವೆ ಇದೊಂದು ಸಂಘರ್ಷಕ್ಕೆ ಕಾರಣವಾಗಿದೆ. ಹೀಗಾಗಿ ರಾಜಕೀಯ ವಿಚಾರವನ್ನ ಸಾರ್ವಜನಿಕ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮ, ಕೆಂಪೇಗೌಡರ ಜಯಂತಿ ಅವರಿಗೆ ಗೌರವ ಸಲ್ಲಿಸುವಂತ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿದ್ದಂತಹ JDS ನ ಕಾರ್ಯಕರ್ತರು ಇದನ್ನ ತಾವು ತಮ್ಮ ಮತ್ತು ನಾಯಕರಿಗೆ ಅಪಮಾನ ಮಾಡುದು ಅಂತ ತಿಳ್ಕೊಂಡು ರಾಜಕೀಯವಾಗಿ ಬಳಕೆ ಮಾಡುವಂತದ್ದು ನಿಜಕ್ಕೂ ಯಾರಿಗೂ ಶೋಭೆ ತರುವಂತ ವಿಚಾರ ಅಲ್ಲ. ಯಾಕಂದ್ರೆ ರಾಜಕೀಯ ನಾಯಕರು ಏನು ಹೇಳಿಕೆ ಪ್ರತಿ ಹೇಳಿಕೆ ಕೊಡುವಂತದ್ದು ಸಹಜವಾಗಿದೆ. ಅಂತ ವಿಷಯದಲ್ಲಿ ಕಾರ್ಯಕರ್ತರು ಇನ್ವಾಲ್ವ್ಮೆಂಟ್, ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಬೇರೆ ರೀತಿ ಪ್ರದರ್ಶನ ಮಾಡೋ ಜೊತೆಗೆ ಅದೇ ಕ್ಷೇತ್ರದ ಶಾಸಕರಿಗೆ ಅವರೇ ಅಧ್ಯಕ್ಷತೆನಲ್ಲಿ ನಡಿಬೇಕಂತ ಕಾರ್ಯಕ್ರಮದಿಂದ ಅವ್ರನ್ನೇ ಹೊರಹಾಕಿ ಅಂತ ಸೂಚನೆ ಕೊಡುವಂತದ್ದು ಅಥವಾ ಪ್ರತಿಭಟನೆ ಮಾಡುವಂತದ್ದು ಎಷ್ಟು ಸಮಂಜಸ ಅಂತ. ಮತ್ತು ಆ ಕಾರ್ಯಕ್ರಮದಿಂದ ಅವರು ಎದ್ದು ಬಂದಿದ್ದಾರೆ ಆಚೆಗೆ. ಅದಾದ ನಂತರ ನನಗೆ ಅಪಮಾನ ಮಾಡಿದ್ದೀರಿ, ನಾನು ಏನು ಈ ಒಂದು ಘಟನೆಯಿಂದ ನಾನು ಕುಗ್ಗೋದಿಲ್ಲ ಅಂತ ಅನ್ನೋದನ್ನ ಸವಾಲಾಗಿ ಸ್ವೀಕರಿಸ್ತೇನೆ ಅಂತ ಅನ್ನೋದನ್ನ ಅವ್ರು ಸಂದೇಶ ನೀಡುವ ಪ್ರಯತ್ನ ಮಾಡಿದ್ದಾರೆ. ಒಬ್ಬ ಶಾಸಕರಾಗಿ ಅವರು ಸಹ ಆ ಏನು ಆ ಪ್ರಚೋದನೆಗೆ ಒಳಗಾಗೋದು ಅಥವಾ ಆ ರೀತಿ ಒಂದು ಆಂಗಿಕ ಭಾಷೆಗಳನ್ನ ಪ್ರದರ್ಶನ ಮಾಡೋದು ಅವ್ರಿಗೂ ಸಹ ಶೋಭೆ ತರೋದಿಲ್ಲ. ಆದ್ರೆ ಇಲ್ಲಿ ಮೊದಲನೇದಾಗಿ ಅವರ ಕ್ಷೇತ್ರದಲ್ಲಿ ನಡೆದಂತ ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಾಸಕರನ್ನ ಹೊರಹಾಕುವಂತ ಒಂದು ಪ್ರಕರಣ, ಎರಡನೇದು ಪ್ರದೀಪ್ ಈಶ್ವರ್ಗೆ ಪ್ರಚೋದನೆ ಮಾಡಿ ಆ ಕಾರ್ಯಕ್ರಮದ ಆಚೆ ಕಳಿಸುವಂತದ್ದು. ಈ ಕುಮಾರಸ್ವಾಮಿ ಇರ್ಬೋದು ಮತ್ತು ಸರ್ಕಾರ ನಡುವೆ ನಡೆಸಿರುವಂತ ಈ ಒಂದು ಸಂಘರ್ಷ, ಬಿಡದಿ ಸಂಘರ್ಷವನ್ನ ಎಲ್ಲೆಲ್ಲೋ ತೆಗೆದುಕೊಂಡೋಗಿ ಬೇರೆ ಬೇರೆ ವಿಷಯಗಳಲ್ಲಿ ಲಿಂಕ್ ಮಾಡುವಂತದ್ದು ಅಥವಾ ಅದನ್ನ ಪ್ರದೀಪ್ ಈಶ್ವರ್ಗೆ ಈ ಒಂದು ಸಂಬಂಧವನ್ನ ಕಟ್ಟುವಂತ ಈ ಒಂದು ವಿಷಯದಲ್ಲಿ ಬೇರೆ ಬೇರೆ ಸ್ವರೂಪವನ್ನು ತೆಗೆದುಕೊಳ್ಳುವಂಥದ್ದು ನಿಜಕ್ಕೂ ಯಾರಿಗೂ ಸಂಬಂಧಿಸಲ್ಲ. ಈ ಒಂದು ಪ್ರದೀಪ್ ಈಶ್ವರ್ ಇರ್ಬೋದು ಅಥವಾ ಕುಮಾರಸ್ವಾಮಿ ಇರ್ಬೋದು ಈ ಒಂದು ವಿಷಯ ಯಾಕಂದ್ರೆ ಪ್ಯೂರ್ಲಿ ನಡೆಸಿರುವಂತ ರಾಜಕೀಯ ಪಾಲಿಟಿಕ್ಸ್ ಇದು. ಬಿಡದಿದ್ದಂತ ರೈತರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತ ಪ್ರಯತ್ನ ಯಾವ ನಾಯಕರಿಂದ ಆಗ್ತಲ್ಲ ಅವರು ಸಹ ರಾಜಕೀಯ ಮಾಡ್ತಿದ್ದಾರೆ. ಈ ವಿಷಯನೂ ಸಹ ರಾಜಕೀಕರಣಗೊಳಿಸಿ ತಮ್ಮ ಬೇಳೆಯನ್ನ ಬೇಯಿಸುವಂತ ಪ್ರಯತ್ನ ಪ್ರದೀಪ್ ಈಶ್ವರ್ ಮಾಡಬಹುದು, ಈ ಒಂದು ಕುಮಾರಸ್ವಾಮಿ ಇರ್ಬೋದು, ಅವರ ಬೆಂಬಲಿಗ ಕಾರ್ಯಕರ್ತರು ಮಾಡಬಹುದು. ಹಾಗಾಗಿ ಸಿದ್ದರಾಮಯ್ಯನವರೇನು ಈ ಒಂದು ವಿಷಯದಲ್ಲಿ ಅವರೇನು ಕುಮಾರಸ್ವಾಮಿನೇನು ಅವರು ಕುಮಾರಸ್ವಾಮಿ ಕಾರ್ಯಕರ್ತ ಮಾಡೋದನ್ನ ಸರಿ ಅಂತ ಅನ್ನೋದಿಲ್ಲ. ಸ್ವಾಭಾವಿಕವಾಗಿ ಅವರ ಪಕ್ಷದ ಶಾಸಕರಾಗಿರುವಂತ ಪ್ರದೀಪ್ ಈಶ್ವರ್ನ ಬೆಂಬಲಿಸ್ತಾರೆ. ಅವರಿಗೆ ಬುದ್ಧಿವಾದನೂ ಹೇಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರಚೋದನೆಗೆ ಒಳಗಾಗುವಂತದ್ದು ಇರ್ಬೋದು ಅಥವಾ ಅವ್ರು ಮಾಡುವ ಭಾಷಣಗಳಿರ್ಬೋದು ಸ್ವಾಭಾವಿಕವಾಗಿ ಕೆರಳಿಸುವಂತ ಸ್ವರೂಪದ ಇರ್ತದೆ. ಮತ್ತೆ ಅವ್ರು ಕೇಳುವಂತ ಪ್ರಶ್ನೆಗಳ ಧಾಟಿನೂ ಸಹ ಅದೇ ರೀತಿ ಇರ್ತದೆ. ಹಾಗಾಗಿ ಅವ್ರಿಗೂ ಸಹ ಎಚ್ಚರಿಕೆಯನ್ನು ನೀಡುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.